ಹುಬ್ಬಳ್ಳಿಯಲ್ಲಿ ಎಲ್ಲಾ ಕ್ರೈಸ್ತರು ಒಟ್ಟುಗೂಡಿ ಐಕ್ಯತೆ ಸಂಬಂಧಿಯ ನಾವು ನಡೆಯುವಾಗ ಯೇಸುಗಾಗಿ ಓಟ ಎಂಬುದಾಗಿ ಕರ್ತನೆ ಪೌಲನು ಶ್ರೇಷ್ಠವಾದ ಓಟ ನಾನು ಕೊನೆಗಾಣಿಸುತ್ತೇನೆ ಎಂಬುದಾಗಿ ಹೋರಾಟ ಹಾಗೂ ಆತನು ನಡೆಯನ್ನು ಕರ್ತನೆ ಮಾಡಿದ ಹಾಗೆ ನಾವು ಇವತ್ತು ಎಲ್ಲರೂ ಕ್ರೈಸ್ತರ ಒಮ್ಮತಕ್ಕಾಗಿ ಹುಬ್ಬಳ್ಳಿ ಪಟ್ಟಣದ ಶಾಂತಿಗಾಗಿ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ನಡೆಯುವಾಗ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ದೇವರೇ, ನಮ್ಮ ಪಟ್ಟಣದ ಮೇಲೆ ಆಶೀರ್ವಾದದ ಸುರಿಸಿ ಎಂಬುದಾಗಿ ನಾವು ಈ ರೀತಿ ನಡೆಯುವುದರಿಂದ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನ ಜನರ ನಾಮಕ್ಕೆ ಸ್ತೋತ್ರವಾಗಲಿ. ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. 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 ಎಲ್ಲರೂ ಶಾಂತಿ ರೀತಿಯಿಂದ ನಡೆಯೋಣ. యేసు నామం సుందర నామం, యేసు నామం మధుర నామం, యేసు నామం సుందర నామం, యేసు నామం మధురం మధురం, చుందె తేనెల కంచె మధురం. యేసు నామం సుందర నామం, యేసు నామం మధురం మధురం, యేసు నామం సుందర నామం, యేసు నామం మధురం మధురం, చుందె తేనెల కంచె మధురం. అన్ని నామముల కన్నపై నామము, నిన్న నేడు ఎక్కరీతిగా ఉన్న నామము. ఆమేన్. అన్ని నామముల కన్నపై నామము, నిన్న నేడు ఎక్కరీతిగా ఉన్న నామము. సుందర సుందర నామం యేసుని నామం, సుందర సుందర నామం యేసుని నామం, యేసు నామం సుందర నామం, యేసు నామం మధురం మధురం, యేసు నామం సుందర నామం, యేసు నామం మధురం మధురం, చుందె తేనెల కంచె మధురము, చుందె తేనెల కంచె మధురము. హల్లెలూయా. పాపములను క్షమించు నామం, శాపములను తొలగించు నామం, పాపములను క్షమించు నామం, శాపములను తొలగించు నామం, స్వస్థపరచును యేసు నామము, స్వస్థపరచును యేసు నామము.
ಅದ್ಭುತ ದೇವ, ಸತ್ಯ ದೇವ, ಎಂದೆಂದಿಗೂ ಇರುವಾತ ದೇವರೇ, ನಾವು ನಿಮ್ಮನ್ನು ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ ಸ್ವಾಮಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಿನ್ನ ಪ್ರೀತಿಯ ಸುವಾರ್ತೆಯ ನಿನ್ನ ಅದ್ಭುತ ನಿನ್ನ ಕೃಪೆ ಸಾರ್ಥ ನಾವು ಹೋಗಿರುವಾಗ ನಿನ್ನ ಪ್ರಸನ್ನತೆ ನಿನ್ನ ಕೃಪೆ ನಮಗೆ ಬೇಕಯ್ಯ. ಅಯ್ಯ, ಈ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಪಟ್ಟಣಕ್ಕಾಗಿ ವಂದನೆ ಅಯ್ಯ. ನಿನ್ನ ಸಮಾಧಾನವನ್ನು ನಿನ್ನ ಪ್ರೀತಿಯನ್ನು ನಾವು ಸಾರ್ಥ ಹೋಗಿದ್ದೇವಯ್ಯ. ಅಯ್ಯ, ನಿನ್ನ ಕೃಪೆ ಇರಲಯ್ಯ. ಅಯ್ಯ ಸ್ವಾಮಿ, ನಮ್ಮ ಪ್ರತಿಯೊಂದು ಜನಾಂಗ, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ನಮ್ಮ ಎಲ್ಲ ನೆರೆಹೊರೆಯವರ ಆಶೀರ್ವಾದ ಮಾಡಯ್ಯ. ನಿನ್ನ ಕೃಪೆಯನ್ನು ಸೂಚಿಸಯ್ಯ ಬೆಳಗಿನ ಸಮಯದಲ್ಲಿ ಅಯ್ಯ. ಎಲ್ಲ ವಿಷಯದಲ್ಲಿ ನೀನು ನಡೆಸಬೇಕೆಂದು, ನಮ್ಮ ಹಿನ್ನೆಲೆಯ ಎಲ್ಲ ಸೈತಾನ ಕಾರ್ಯಗಳೆಲ್ಲ ದೂರ ಮಾಡಿ ಭಯಪಡಿಸಬೇಕೆಂದು, ಎಲ್ಲ ವಿಷಯದಲ್ಲಿ ಸಮಾಧಾನ ನಡೆಸಬೇಕೆಂದು, ಎಲ್ಲ ಜ್ಞಾನ ಮಾನ ಮಹಿಮೆ ನಿನಗೆ ಸಲ್ಲುತ್ತಾ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಪ್ರಭುವೇ. ಆಮೆನ್, ಆಮೆನ್. यीशु ने हमें सब कुछ दिया है, यीशु ने हमें सब कुछ दिया है, यीशु ने हमें सब कुछ दिया है, यीशु ने हमें सब कुछ दिया है। इसलिए गाएंगे, सबको बताए यीशु राजा एक मसीह है। इसलिए गाएंगे, सबको बताए यीशु राजा एक मसीह है। हालेलुया, हालेलुया।
ಶ್ರೇಷ್ಠವಾದ ನಾಮ, ಅದಕ್ಕಾಗಿ ನಾವು ಕೊಂಡಾಡ್ತೇವಯ್ಯ. ನಿನ್ನ ಕೃಪೆಯಿಂದ ನಾವು ಉಳಿದಿದ್ದೇವಯ್ಯ, ನಿನ್ನ ವಾತ್ಸಲ್ಯದಿಂದ ನಾವು ಉಳಿದಿದ್ದೇವಯ್ಯ, ಅದಕ್ಕಾಗಿ ವಂದನೆಯ. ಈ ಸಮಯದಲ್ಲಿ ನಮ್ಮ ಕೇಶವಪುರ ಸರ್ಕಲ್ಗಾಗಿ ಸ್ತೋತ್ರ, 4 ದಿಕ್ಕಿನಲ್ಲಿರುವಂತಹ ಜನರಿಗಾಗಿ ಸ್ತೋತ್ರ. ಬಿಸಿನೆಸ್ ಆಶೀರ್ವಾದ ಮಾಡಯ್ಯ. ನಮ್ಮ ಪೊಲೀಸ್ ಕೆಲಸ ಮಾಡುವಂತ ಟ್ರಾಫಿಕ್ ಇನ್ಸ್ಪೆಕ್ಟರ್ಸು ಎಲ್ಲ ಅಧಿಕಾರಿಗಳನ್ನು ಆಶೀರ್ವಾದ ಮಾಡಯ್ಯ. ಅವರ ಸೇವೆಯನ್ನು ಆಶೀರ್ವಾದ ಮಾಡಯ್ಯ. ಅವ್ರು ಮಾಡೋದು ಎಷ್ಟೋ ಕಷ್ಟಪಡ್ತಿದ್ದಾರಯ್ಯ. ಅವ್ರ ಕುಟುಂಬನ ಆಶೀರ್ವಾದ ಮಾಡು, ಅವ್ರ ಮಕ್ಕಳನ್ನ
ನಾಶದ ಮಾಡು. ಅವ್ರು ಕೆಲಸ ಮಾಡುವಾಗ ಹಗಲು ರಾತ್ರಿ ಬಿಸಿಲಲ್ಲಿ ಬೆಳ್ಳಲ್ಲಿ ಚಳಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರ ನಾಶದ ಮಾಡು. ಬಿಸ್ನೆಸ್ ನಮ್ಮ ಹುಬ್ಬಳ್ಳಿಯಲ್ಲಿ ಮಾಡುತ್ತ ಪ್ರತಿಯೊಬ್ಬ ಜನರನ್ನು ಆಶ್ರಯಿಸು, ಹೆಚ್ಚಿಸು, ಅಭಿವೃದ್ಧಿಪಡಿಸು. ಎಲ್ಲರೂ ನಿನ್ನ ಪ್ರೀತಿ ತಿಳ್ಕೊಂಡು ನಿನ್ನ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ಕೃಪೆ ತೋರ್ಸಯ್ಯ. ಅಯ್ಯ, ಹೋಗೋರು ಬರುವವರು ಸುರಕ್ಷಿತ ಹೋಗಿ ಬರುವಂತೆ ಸಹಾಯ ಮಾಡ್ರಿ. ಯಾವ ಅಪಾಯ ಆಗಲಾರದಂತೆ ಎಲ್ಲ ವಿಷಯದಲ್ಲಿ ಸುರಕ್ಷಿತ ಕೊಟ್ಟು ನಡೆಸಬೇಕೆಂದು ಎಲ್ಲ ಗಾನಮಾನ ಸಲ್ಲಿಸ್ತಾ ಇನ್ನೊಂದ್ಸಲ ನಾವೆಲ್ಲರೂ ಸೇರಿ ಹುಬ್ಬಳ್ಳಿ ಪಟ್ಟಣವನ್ನು ಆಶೀರ್ವಾದ ಮಾಡ್ತೇವೆ. ನಾವೆಲ್ಲರೂ ಸೇರಿ ಹುಬ್ಬಳ್ಳಿ ಪಟ್ಟಣವನ್ನು ಸಮಾಧಾನ ಘೋಷಣೆ ಮಾಡ್ತೇವೆ. ಎಲ್ಲ ಗಾನಮಾನ ಕೃಪೆಯ ಜೀವನ ಪರಿಶುದ್ಧಾತ್ಮನಿಂದ ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧಾತ್ಮನಿಂದ. ಕರ್ತನ ಸನ್ನಿಧಾನದಿ ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನ ಸನ್ನಿಧಾನದಿ ಆನಂದ ಕೊಂಡಾಟವೇ, ನನ್ನ ಕರ್ತನ ಸನ್ನಿಧಾನ ಆನಂದ ಆನಂದ ಆನಂದವೇ, ನನ್ನ ಪ್ರಿಯನ ಪದದಲ್ಲಿ ಆನಂದ ಆನಂದವೇ, ನನ್ನ ಪ್ರಿಯನ ಪದದಲ್ಲಿ ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನ ಸನ್ನಿಧಾನದಿ ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ, ನನ್ನ ಪ್ರಿಯನ ಪದದಲ್ಲಿ ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ बोलो यीशु मसीह की जय। रेनबो रेनबो Thank you, Jesus. Run for Jesus, 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 run for Jesus. Hallelujah. बोलो यीशु मसीह की సైన్యములకు అధిపతి అయిన యెహోవా మన హంట
ವಾಕ್ಯವು ದೇವರಾಗಿದ್ದಾನೆ. ಆತನೇ ಆದಿಯಲ್ಲಿ ದೇವರೊಂದಿಗೆ ಇದ್ದನು. ಎಲ್ಲವೂ ಆತನಿಂದ ಉಂಟಾಯಿತು. ಉಂಟಾದರಲ್ಲಿ ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಆ ಕತ್ತಲು ಅದನ್ನು ಗ್ರಹಿಸಲಿಲ್ಲ. ದೇವರಿಂದ ಕಳುಹಿಸಲ್ಪಟ್ಟ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಯೋಹಾನನು. ಎಲ್ಲರೂ ತನ್ನ ಮೂಲಕವಾಗಿ ನಂಬುವಂತೆ ಅವನೇ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿಗಾಗಿ ಬಂದನು. ಅವನು ಆ ಬೆಳಕಲ್ಲ, ಆದರೆ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವಂತೆ ಕಳಿಸಲ್ಪಟ್ಟನು. ಲೋಕದಲ್ಲಿ ಬರುವ ಪ್ರತಿಯೊಬ್ಬ ಮನುಷ್ಯನಿಗೆ ಆತನ ಬೆಳಕನ್ನು ಕೊಡುವ ನಿಜವಾದ ಬೆಳಕಾಗಿದ್ದನು. ಆತನ ಲೋಕದಲ್ಲಿ ಇದ್ದನು. ಲೋಕವು ಆತನಿಂದ ಉಂಟಾಯಿತು. ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಂತ ದೇವರ ಬಳಿಗೆ ಬಂದನು. ಆತನ ಸ್ವಂತದವರು ಆತನನ್ನು ಅಂಗೀಕರಿಸಲಿಲ್ಲ. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆಯಿರುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟರು. ಇವರು ರಕ್ತದಿಂದಾಗಲಿ ಇಲ್ಲವೇ ಶರೀರದಿಂದಾಗಲಿ ಇಲ್ಲವೇ ಮನುಷ್ಯರಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಇದಲ್ಲದೆ ಆ ವಾಕ್ಯವಾಗಿರುವನು ಶರೀರದಲ್ಲಿ ಕೃಪೆಯಿಂದಲೂ ಸತ್ಯದಿಂದಲೂ ಬಿಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ತಂದೆಯಿಂದ ಉಳಿದ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ಓದಿದ ದೇವವಾಕ್ಯವನ್ನು ವರ್ಷಗಳ ಹಿಂದೆ ಆದಿಯಲ್ಲಿ ವಾಕ್ಯವೆಂಬ ಆತನು ದೇವರಾಗಿರುವ ಆತನು ಮನುಷ್ಯನ ಅವತಾರ ಎತ್ತಿ 2000 ವರ್ಷಗಳ ಹಿಂದೆ ನಮ್ಮ ಭೂಲೋಕಕ್ಕೆ ಬಂದು ಆತನ ಮರಣ ಹೊಂದಿದನು. ಅದುವೇ ಆತನು ಯೇಸು ಮನುಷ್ಯರಿಗಾಗಿ ಆತನು ಪಾಪವನ್ನು ತನ್ನ ಮೇಲೆ ತಗೊಂಡು ಮನುಷ್ಯರಿಗಾಗಿ ಸತ್ತನು. ಆತನು ಏನು ಮಾಡಿಲ್ಲ, ಮಾಡಿದ್ದೇನು ಕುರುಡರಿಗೆ ಆತನು ಕಣ್ಣುಗಳನ್ನು, ಸತ್ತವರನ್ನು ಎಬ್ಬಿಸಿದನು, ಕುಷ್ಠರೋಗಿಗಳನ್ನು ಗುಣಪಡಿಸಿದನು, ಹಾಗೂ ಪಾರ್ಶ್ವರೋಗಿಗೆ ಎದ್ದು ನಡೆದಾಡುವಂತೆ ಮಾಡಿದನು, ಮೂಕರಿಗೆ ಬಾಯಿ ಕೊಟ್ಟನು, ಕಿವುಡರಿಗೆ ಕಿವಿ ಕೊಟ್ಟನು. ಇಷ್ಟೇ ಆತನು ಮಾಡಿದ್ದು. ಮಾಡಿದ ಅಪರಾಧವೇನು? ಆತನು ಒಳ್ಳೆಯದು ಮಾಡಿದರೆ ಆತನಿಗೆ ಶಿಲ್ಪಿಗೆ ಹಾಕಿದರು. ಶುಭವಾಗಲೆಂಬುದಾಗಿ ಆತನು ಹೇಳಿದನು. ಮನುಷ್ಯರೆಲ್ಲರಿಗೆ ಆತನು ಪರಲೋಕವನ್ನು ತೋರಿಸಲಿಕ್ಕೆ ಆತನು ಮನುಷ್ಯನು ಆಗಿ ಬಂದು ಮನುಷ್ಯನ ಪಾಪವನ್ನು ತನ್ನ ಮೇಲೆ ತಕ್ಕೊಂಡು ಯಾವಾಗ ಸಾಯಬೇಕು ಆತನೇ ತೀರ್ಮಾನ ಮಾಡಿದನು. ಯಾರು ಆತನ ಹಿಡ್ಕೊಳ್ಬೇಕು ಆತನಿಗೆ ತೀರ್ಮಾನ ಮಾಡಿದನು. ಹೇಗೆ ಸಾಯಬೇಕು ಆತನೇ ತೀರ್ಮಾನ ಮಾಡಿದನು. ಕಥೆ ಮುಗಿಲ್ಲ. 3ನೇ ದಿನ ಪುನರುತ್ಥಾನವಾಗಿ ಎದ್ದು ಬಂದನು. 40 ದಿನ ಶಿಷ್ಯರ ಸಂಗಡ ಪುನರುತ್ಥಾನ ಎದ್ದು ಬಂದ ನಂತರ ಆಕಾಶಕ್ಕೆ ಆತನು ಏರಿ ಹೋದನು. ಮತ್ತೆ ಬರ್ತೇನೆ ಅಂತ ಹೇಳಿದ್ದಾನೆ. ಹೋಗುವಾಗ ಒಂದು ಕೆಲಸ ನಮಗೆ ಕೊಟ್ಟಿದ್ದಾನೆ. ಅದೇನು? ನಿಮಗೆ ನಾನು ಬೋಧಿಸಿದ ಎಲ್ಲಾ ಬೋಧನೆಗಳನ್ನು ಎಲ್ಲಾ ಲೋಕದ ಕಡೆ ಹೋಗಿ ಸಾರಿರಿ, ತಿಳಿಸಿರಿ, ನಿಮಗೆ ಬೋಧಿಸಿದನ್ನು ಕಾಪಾಡಿಕೊಳ್ಳುವುದಕ್ಕೆ ಹೇಳಿರಿ ಅಂತ ಹೇಳ್ತಾನೆ. ಯೇಸು ಹೇಳಿದ್ದಾನೆ, ಅದನ್ನು ಹೇಳ್ತೇನೆ, ಕೊಲೆ ಮಾಡಬೇಡ್ರಿ ಅಂತ ಹೇಳಿದ. ನಾವು ಕೊಲೆ ಮಾಡ್ತಾ ಇಲ್ಲ. ವ್ಯಭಿಚಾರ ಮಾಡಬೇಡ್ರಿ ಎಂಬುದಾಗಿ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳಿದ. ವ್ಯಭಿಚಾರ ಮಾಡಬೇಡ್ರಿ ಅಂತಂದ್ರೆ ವ್ಯಭಿಚಾರ ಮಾಡಿದ್ರೆ ಒಬ್ಬರ ಹೆಂಗಸತ್ರ ಹೋಗೋದು ಅಷ್ಟೇ ಅಲ್ಲರಿ. ನೀವು ಲೈವ್ ನೋಡಿದ್ರಲ್ಲ, ಕೆಟ್ಟ ಕಣ್ಣಿಂದ ನೋಡಿದ್ರಲ್ಲ, ಅದೇ ವ್ಯಭಿಚಾರ. ಅದನ್ನು ಮಾಡಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳಿದ. ಕೊಲೆ ಮಾಡಿದ್ರೆ ಚಾಕುವಿಂದ ಕೊಲೆ ಮಾಡಿದಲ್ಲ, ಒಬ್ಬ ಮನುಷ್ಯನ ಮನಸ್ಸು ನೋಯಿಸಿದರೆ ಅದೇ ಕೊಲೆ. ಅದನ್ನು ಮಾಡಬೇಡ್ರಿ ಅಂತ ಹೇಳ್ರಿ ಅಂತ ಹೇಳಿ ಲೋಕಕ್ಕೆ ಹೇಳುತ್ತಿದ್ದಾನೆ. ಅದನ್ನ ನಾವು ಹೇಳ್ತಿದ್ದೇವೆ. ನಮ್ಮ ಯೇಸು ಹೇಳಿದ್ದು ಕೊಲೆ ಮಾಡಬೇಡ್ರಿ. ನಮ್ಮ ಯೇಸು ಹೇಳಿದ್ದು ಬೇರೆ ಮನಸ್ಸಿಗೆ ಸಾರುದು. ದೇವರೊಬ್ಬನಿದ್ದಾನೆ, ಆತನು ತಿರುಗಿ ಬರ್ಲಿಕ್ಕಿದ್ದಾನೆ. ಮನುಷ್ಯನು ಮಾಡುವಂತ ಪ್ರತಿಯೊಂದು ಕೃತ್ಯಗಳಿಗೆ ಆತನು ನ್ಯಾಯ ತೀರ್ಪು ಕೊಡ್ಲಿಕ್ಕಾದಾನೆ. ಅದರಿಂದ ಈ ಲೋಕಕ್ಕೆ ನಾವು ಈ ಶುಭ ವಾರ್ತೆ ಸಾರ್ತಿದ್ದೇವೆ. ದೇವರು ಬೇಗ ಬರ್ತಾನೆ. ನಿಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳ್ರಿ. ಕೊಲೆ ಮಾಡೋರಾಗಿದ್ದೀರೋ, ನಾನು ಹತ್ಯೆ ಮಾಡ್ತಿದ್ದೀರೋ, ವ್ಯಭಿಚಾರ ಮಾಡ್ತಿದ್ದೀರೋ, ನಿಮ್ಮ ಜೀವನ ಸರಿಪಡಿಸಿಕೊಳ್ಳ್ರಿ. ನಿಮ್ಮ ದೇಹ ನಿಮ್ಮದಲ್ಲ, ಅದು ದೇವರ ಆಲಯ. ದೇವರ ಆಲಯ ಪರಿಶುದ್ಧವಾಗಿರಲಿ. ನಿಮಗೆ ಶುಭವಾಗಲಿ ಯೇಸು ನಾಮದಲ್ಲಿ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಈ ಸಮಯದಲ್ಲಿ ಪ್ರಾರ್ಥಿಸ್ತೇವೆ. 2000 ವರ್ಷಗಳ ಹಿಂದೆ ಮನುಷ್ಯನಿಗೆ ಕರ್ತನೆ ನೀನು ಆಶೀರ್ವಾದ ಆಗ್ಬೇಕೆಂಬುದಾಗಿ ಮನುಷ್ಯ
ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿ ಮಾಡುವಂಥದ್ದು. ಹುಡುಗರಾಗ್ಲಿ ಅಥವಾ ಯಾರೇ ಆಗ್ಲಿ, ಕಷ್ಟದಲ್ಲಿರುವರಾಗ್ಲಿ, ದುಃಖದಲ್ಲಿರುವವರಿ, ಪ್ರತಿಯೊಬ್ಬರಿಗೆ ಈ ರನ್ ಫಾರ್ ಜೀಸಸ್ ಪ್ರೀತಿ ಮಾಡುವರಾಗಿದ್ದೇವೆ, ಪ್ರಾರ್ಥನೆ ಮಾಡುವರಾಗಿದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ಒಂದು ವೇದ ಈ ರೀತಿ ಹೇಳುತ್ತದೆ, ಓಂ ನಮ ಮೃತ್ಯುಂಜಯ ನಮವ, ಓಂ ನಮ ಮೃತ್ಯುಂಜಯ ನಮವ. ಅಂದರೆ ಏನಿದು? ಇದು ಏನು ಅರ್ಥ ಬರೆಯಲ್ಪಟ್ಟಿದೆ ಅಂದರೆ, ಆತನು ಪುನರುತ್ಥಾನ ಹೊಂದಿದ್ದಾನೆ, ಯೇಸು ಪುನರುತ್ಥಾನ ಹೊಂದಿದ್ದಾನೆ. ಯೇಸು ನಿಜವುಳ್ಳ ದೇವರು, ಯೇಸು ಲೋಕಕ್ಕೆ ಬೆಳಕು, ಯೇಸು ಪ್ರೀತಿ ಮಾಡುವ ದೇವರು. ಈ ಸಮಯದಲ್ಲೇ ಆತನ ಪ್ರೀತಿ, ಆ ಸಮಾಧಾನ ನಮಗೆ ಬೇಕಾದರೆ ಈಗಲೇ ನಾವು ರಾಗ ಹಾಡ್ತಾ ಬಂದಿದ್ದೇವೆ ಪ್ರಿಯರೇ. ಆತನು ನಮ್ಮ ಕಣ್ಣೀರನ್ನು ಒರೆಸಿ ಸಮಾಧಾನ ಕೊಡುವಂತ ದೇವರಾಗಿದ್ದಾನೆ. ಅದಕ್ಕೆ ಈ ರೀತಿ ವಾಕ್ಯ ಹೇಳುತ್ತದೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಹೌದು, ಈ ಲೋಕ ಕೊಡುವಂತಹ ಶಾಂತಿ, ಈ ಲೋಕ ಕೊಡುವಂತ ಪ್ರೀತಿ ನಾನು ಕೊಡುವುದಿಲ್ಲ. ನಾನು ಕೊಡುವಂತ ಶಾಂತಿ ಎಂದೆಂದಿಗೂ ಇರುವಂತದ್ದು. ಯಾವಾಗಲೂ ಕಷ್ಟ ಇರುವಾಗ, ದುಃಖ ಇರುವಾಗ, ಮಲಗುವಾಗ, ಹೋಗಿ ಎಲ್ಲ ಸಮಯದಲ್ಲಿ ಶಾಂತಿ, ತೃಪ್ತಿ, ಸಮಾಧಾನ ಕೊಡುವುದಾಗಿದೆ. ಅದಕ್ಕೆ ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನ ನಂಬಿರಿ, ನಾನು ನಿಮಗೆ ಶಾಂತಿ ಸಮಾಧಾನ ಕೊಡ್ತೇನೆ. ಪ್ರೇರೇ, ಈ ಲೋಕ ಕೊಡುತ್ತ ಮೇರಾ ಶಾಂತಿ आपको देता हूँ, मेरा शांति आपको देता हूँ, आप तैयार है, आप तैयार है. ಆತನಿಗೆ ನಂಬುದಾದ್ರೆ ಆತ ನಿಮ್ಮ ಹೃದಯದಲ್ಲಿ ಬರ್ತಾನೆ. ನೀವು ಏನು ಮಾಡೋದಿಲ್ಲ, ಅಥವಾ ಏನು ತೆಂಗು ಕೊಡುದಿಲ್ಲ, ಯಾವುದೋ ಊದಿನ ಕಡ್ಡಿ ಕೊಡುದಿಲ್ಲ, ಅಥವಾ ಯಾವುದೋ ಹೂವಿನರ ಕೊಡುದಿಲ್ಲ. ಆತನಿಗೆ ಒಂದೇ ಒಂದು ಬೇಕು, ನಿನ್ನ ಪವಿತ್ರವಾದಂತ ಹೃದಯ. ಆ ಹೃದಯ ಕೊಡುವುದಾದ್ರೆ ಆ ಹೃದಯದಲ್ಲಿ ಬರುವನಾಗಿದ್ದಾನೆ ಪ್ರೇರೆ. ಈ ಸಮಯದಲ್ಲೇ ನಾವು ಈ ನಮ್ಮ ಅಧಿಕಾರಿಗಳಿಗಾಗಿ, ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಗಾಗಿ, ನಮ್ಮ ವರ್ಕ್ಶಾಪ್ ಗಾಗಿ, ನಮ್ಮ ಎಲ್ಲ ಅಧಿಕಾರಿಗಳಿಗಾಗಿ, ಇಲ್ಲಿರುವಂತ ಎಲ್ಲ ಬಿಸ್ನೆಸ್ ಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ ಪ್ರೇರಣೆ, ಕಣ್ಣು ಮುಚ್ಚೋಣ. ಗಾಗಿ ಸ್ತೋತ್ರ, ಎಲ್ಲ ಅಧಿಕಾರಿಗಳಿಗಾಗಿ ಸ್ತೋತ್ರ, GM ಸರ್ ಗಾಗಿ ಸ್ತೋತ್ರ, ಅಂಡರ್ದಲ್ಲಿರುವಂತ ಎಲ್ಲ ಅಧಿಕಾರಿಗಳಿಗಾಗಿ ಸ್ತೋತ್ರ. ಯಾರ್ಯಾರು ಕೆಲಸ ಮಾಡ್ತಿದ್ರು ಪ್ರತಿಯೊಬ್ಬರನ್ನು ರಕ್ಷಣೆ ಸ್ವಾಮಿ, ಜ್ಞಾನದಿಂದ ಮಾಡುವಂತೆ, ಒಳ್ಳೆ ಶಕ್ತಿಯಿಂದ ಮಾಡುವಂತೆ, ಅವರ ಕ್ಷಣ ಕ್ಷಣಕ್ಕೆ ಕಾಯ್ದು ಕಾಪಾಡಯ್ಯ. ಅವ್ರು ಮಾಡುವಂತ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಕೊಡಯ್ಯ. ಅನೇಕರಿಗೆ ದೇವ ಸ್ವಾಮಿ, ನಾವು ಯೇಸು ನಾಮದಲ್ಲಿ ಅವರಿಗೆ ಶುಭವನ್ನು ಹೇಳ್ತೇವೆ, ಸಮಾಧಾನ ಹೇಳ್ತೇವೆ ರಾಜ ಸ್ವಾಮಿ. ನಮ್ಮ ವರ್ಕ್ಶಾಪ್ ಮುಖಾಂತರ ಅನೇಕರಿಗೆ ಕೆಲಸದ ಮುಖಾಂತರ ಕುಟುಂಬಗಳಿಗೆ ಆಶೀರ್ವಾದವಾಗಿದೆಯಾ. ಅವ್ರು ಮಾಡುವಂತ ಕೆಲಸ ರೈಲ್ವೆ ಡಿಪಾರ್ಟ್ಮೆಂಟ್ ನಮ್ಮ ಭಾರತಕ್ಕೆ ಒಳ್ಳೆ ಆಶೀರ್ವಾದ ಇದೆ. ಅದಕ್ಕಾಗಿ ವಂದನೆ ದೇವ ಸ್ವಾಮಿ. ಅಷ್ಟು ಮಾತ್ರದೇ ನಮ್ಮ ಎಡಕ್ಕೆ ಬಲಕ್ಕೆ ಇರುವಂತ ಎಲ್ಲ ಬಿಸ್ನೆಸ್ ಬೇರೆ ಡಿಪಾರ್ಟ್ಮೆಂಟ್ ನಿನ್ನ ಕೈಗೆ ಒಪ್ಪಿಸ್ತಾರೆ ರಾಜ ಸ್ವಾಮಿ. ಆಶೀರ್ವಾದ ಮಾಡಿ ಕೃಪೆ ತೋರಿಸ್ತು ಎಲ್ಲ ಘನ ಮಾನ ನಿನಗೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಪ್ರಭುವೇ. ಆಮೆನ್, ಆಮೆನ್. ಬೋಲೋ ಯೇಸು ಮಸೀಹ್ ಕಿ ಜೈ, ಬೋಲೋ ಯೇಸು ಮಸೀಹ್ ಕಿ ಜೈ. Run for Jesus! Run for Jesus! Hallelujah. Run for Jesus.
పరిశుద్ధ నామంలో అడిగి వేడుకుంటున్నాం తండ్రి. ఆమేన్. బోలో యేసు మసీహ్కి. Run for Jesus. 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 बोलो यीशु महाराज की अंदर चपाले बोलो यीशु महाराज की बोलो यीशु महाराज की बोलो यीशु महाराज की Run for Jesus अंदर కళ్ళు మూసుకుందాం ప్రార్థనలో నాకు ఇచ్చిన గొప్ప ధన్యతను బట్టి మీకు స్తోత్రాలు ఈ యొక్క రన్ ఫర్ జీసస్ కార్యక్రమం ప్రభా ఇంతవరకు మీరు ముందుగా ఉండి నడిపిసి మీ కొరకు ఈ ఉదయాన్నే ప్రభా మేము పరిగెత్తడానికి మీరు ఇచ్చిన గొప్ప ఆధిక్యతను బట్టి మీకు స్తోత్రములు చెల్లిస్తూ ప్రభా నేను వచ్చిన వారందరినీ నీ చేతులకు అప్పగిస్తున్నాను. ఏ ఒక్కరు బలహీన పడకుండా ఇంకా బలాన్ని పొందుకొని మీ కొరకు ముందుకు తండ్రి మేము పరిగెత్తుతూ ప్రభు నీ కొరకు ఇంకా అనేక ఆత్మలను సంపాదించి మీ రాజ్యాన్ని కట్టడానికి మీరు మా అందరికి మీరు సహాయం చేయండి ప్రభా. జరగవలసిన కార్యక్రమాన్ని మీ చేతులకు అప్పగిస్తున్నాను. మీరే ఆదియు అంతను నడిపించమంటూ మా నజరేయుడైన యేసుక్రీస్తు నామములో మిమ్మల్ని స్తుతించి ప్రార్థించి అడిగి వేడుకొని పొంది ఉంటున్నాము తండ్రి. ఆమేన్ ఆమేన్. బోలో యేసు మహారాజ్ కి జై. బోలో యేసు మహారాజ్ కి జై. బోలో యేసు మహారాజ్ కి జై. Run for Jesus. Run for Jesus. Run for Jesus. ಆಶೀರ್ವದಿಸ್ತೇವೆ, ಪ್ರಾರ್ಥಿಸ್ತೇವೆ. ಶುಭವಾಗಲಿ, ಪಟ್ಟಣಕ್ಕೆ ಶುಭವಾಗಲಿ ಕರ್ತನೆ. ನಿನ್ನ ಆಶೀರ್ವಾದ, ರಕ್ಷಣೆ ಆಶೀರ್ವಾದ, ಪರಿಶುದ್ಧಾತ್ಮನ ಆಶೀರ್ವಾದ ನಮ್ಮ ಪಟ್ಟ ಮೇಲೆ ಬರಲಿಂದ ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. Hallelujah. Run for. Run.
Go. సిద్ధపరచులాగున నీ కృప చొప్పున నడిపించమని కూడి ఉన్న ప్రతి బిడ్డను నాయన ఆశీర్వదించమని యేసుక్రీస్తు నామము ద్వారా అడిగి వేడుకొని ప్రార్థిస్తున్నాను తండ్రి. సుందర నామం యేసుని నామం హల్లెలూయా సుందర సుందర నామం యేసుని నామం ఎవరు కూడా ఆయాస పడకుండా ప్రభువా ఆయాసాన్ని ప్రభువా నాయన నీ కొరకు మహిమార్థంగా మార్చుకొనమని యేసుక్రీస్తు నామములో ఈ కొద్ది ప్రార్థనను వేడుకుంటున్నాము తండ్రి. Yes, you
उस नाम की, जिस नाम से शैतान डरे, उस नाम की जय जय करे, जिस नाम से ज़माना झुके, उस नाम को सलाम कर, जिस नाम run for Jesus, 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 Jesus, run for Jesus, run for Jesus, Jesus, for Jesus, for Jesus, run for Jesus, run for Jesus, run for Jesus, run for Jesus. ಯೇಸುವಿನ ರಕ್ತದಿಂದ ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿ, ಯೇಸುವಿನ ರಕ್ತದಿಂದ. ಸಮಪಾಲಕರಾಗಿದ್ದಾರೆ ಪಾಸ್ಟರ್ ಎಲ್ಲ ವೇದಿಕೆ ಮೇಲೆ ಮಾಡಬೇಕು. ಮಹೇಂದ್ರ ಮನಸ್ಸಲ್ಲಿ ಬರಬೇಕು. ಇವತ್ತು ಸಮಪಾಲಕರಾದ ಜೊತೆ ವೇದಿಕೆ ಮೇಲೆ ಬರಬೇಕು. ಯಾರು ಹೋಗ್ಬೇಡ್ರಿ, ಬೇಗ ಮುಗಿಸ್ಬಿಡೋಣ. ಅವ್ರ ಜೊತೆಗೆ ಇದ್ದು ಇಷ್ಟೆಲ್ಲ ಯಶಸ್ಸಾಗೋದಕ್ಕೆ ಕಾರಣ ನೀವೇ. ನಿಮಗಾಗಿನ ಚಪ್ಪಾಳೆ ತಗೋಣ. ಅನ್ಕಾನ್ಶಿಯಸ್ಗೆ ನೀವು ಬಂದಿಲ್ಲ ಅಂದ್ರೆ ಯಶಸ್ವಿ ಆಗ್ತಾ ಇರಲಿಲ್ಲ. ಜೊತೆಗೆ ಯೇಸು ಸಹ ನಮ್ಮ ಜೊತೆ ಬಂದಿದ್ದಾನೆ. ಯೇಸು ಸಹ ನಮ್ಮ ಜೊತೆ ಬಂದಿಲ್ಲ ಅಂದ್ರೆ ಅದು ಯಶಸ್ವಿ ಆಗ್ತಾ ಇರಲಿಲ್ಲ. ಕೆಟ್ಟ ಕಾರಣ ನಮ್ಮೆಲ್ಲರನ್ನು ಎಲ್ಲ ಸೇವೆಗಳನ್ನು ಒಂದು ಮಾಡಿದಂತ ದೇವರಿಗೆ ಸ್ತೋತ್ರವಾಗಲಿ, ಆತನ ನಾಮಕ್ಕೆ. జీసస్ అని నా సొంతది కాదు, దేవుడేదో నాకు ఇచ్చిన విషయం అని నేను మొదటిగా చెప్తా అవుతున్నది. ఒక పార్ట్నర్షిప్గా చేయించాం. ఆ పార్ట్నర్ పోయాడు. సో సొంతంగా నాకు నా స్నేహితులు అందరూ పిల్లల ఈసారి ఇది జరిగింది. ఎందుకంటే లాక్డౌన్ టైంలో మొన్న ఎంత అయిపోయినాక ఈసారి సేవ్ అనుకున్నా నేను. అది కోడ్ ఆఫ్ కండక్ట్ పర్పస్. సో అందరూ నేను చేద్దాం ఏమవుతుందో, కానీ పిల్లల వల్ల వాళ్ళ సహాయపూర్వకంగా వాళ్ళ సపోర్ట్గా మీరు అనుకోవడం చేసింది. మీరంతా వెనకలేదు కదా వచ్చారని మీరందరికీ హృదయపూర్వక వందనాలు, దేవునామములో స్తోత్రాలు. వచ్చిన పిల్లలందరికీ చాలా చాలా రోజులు
దేవుడు మిమ్మల్ని అందరినీ ఆశీర్వాదాక, దేవుడు మీకు అందరికి తోడు కాక. థ్యాంక్ యూ. ದಯచేసి ವೇದಿಕೆ ಮೇಲೆ ರಂడి. ಜೀಸಸ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿದಂತ ಪೊಲೀಸ್ ಇಲಾಖೆ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ಕೃತಜ್ಞತೆ ಸಲ್ಲಿಸಿ ಚಪ್ಪಾಳೆ ತಟ್ಟಿ ಅವರನ್ನು ವಂದಿಸೋಣ. ಪೊಲೀಸ್ ಇಲಾಖೆಯವರೇ, ನೀವು ಇಲ್ಲದೆ ಹೋಗಿದ್ರೆ ನಮಗೆ ಯಶಸ್ವಿಯಾಗಿ ಆಗಿ ಆಗ್ತಾ ಇರಲಿಲ್ಲ. ಪೊಲೀಸರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾರು ಪ್ರಾರ್ಥನೆ ಮಾಡ್ತಾರೆ? ಕೃಪಾಪೂರ್ಣ ದೇವರೇ, ಕಲಿಗಳ ದೇವರೇ, ಸ್ವಾಮಿ ಕರ್ತನೆ, ಇದೇ ತಾಯಿಗೆ ಸ್ತೋತ್ರ. ರನ್ ಫಾರ್ ಜೀಸಸ್ ಕರ್ತನೆ ಕಾರ್ಯಕ್ರಮ ಅಪ್ಪ ಯಶಸ್ವಿಯಾಗಿ ಅಪ್ಪ ಕರ್ತನೆ ಪ್ರಾರಂಭ ನೀಡಿಕೊಂಡು ಇಲ್ಲಿ ಅಂತ್ಯವರೆಗೂ ಕರ್ತನೆ ನಡೆಸಲಿಕ್ಕಾಗಿ ನೀವು ಸ್ತೋತ್ರದಲ್ಲಿ ಸಂಸದ ರಾಜ್ಯ ಮತ್ತು ವಿಶೇಷವಾಗಿ ಇದಕ್ಕೆ ಕರ್ತನೆ ಸರ್ಕಾರದಿಂದ ಪೊಲೀಸ್ ಇಲಾಖೆ ಸಹಾಯ ಕೂಡ ಕರ್ತನೆ ಒದಗಿಸಿಕೊಟ್ಟಿದ್ದೀ, ನಿಮಗೆ ಸ್ತೋತ್ರ. ಮತ್ತು ವಿಶೇಷವಾಗಿ ಕರ್ತನೆ ಸಬ್ ಇನ್ಸ್ಪೆಕ್ಟರ್ ಆದಂತಹ ಶಿವರು ಮತ್ತು ಅದೇ ರೀತಿ ಇನ್ಚಾರ್ಜ್ ಆದಂಥವರು ಮತ್ತೆಲ್ಲ ಸಿಬ್ಬಂದಿಗಳಿಗೋಸ್ಕರ ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ ಕರ್ತನೆ, ಅವರು ನಮ್ಮ ಹಬ್ಬ ನಾಗರಿಕ ರಕ್ಷಣೆಗಾಗಿ ಕರ್ತನೆ ಅವರು ಎಷ್ಟೋ ಪ್ರಯಾಸಗಳು ಪಡ್ತಿರುವಾಗ ಕರ್ತನೆ ಅವರನ್ನು ಅವ್ರ ಕುಟುಂಬವನ್ನು ಕರ್ತನೆ ಹೇರಾಳು ಆಶೀರ್ವದಿಸಿರ್ತದೆ. ಅದಷ್ಟೇ ಮಾತ್ರ ಅಲ್ಲ ಕರ್ತನೆ, ವಿಶೇಷವಾಗಿ ಕರ್ತನೆ ಈ ಒಂದು ಕೂಟದಲ್ಲಿ ಅವರು ನೀಡಿದಂತಹ ಸಹಾಯ ಹಸ್ತಕ್ಕಾಗಿ ಕೊಡಬೇಕು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅಪ್ಪ ಕರ್ತನೆ, ನಿನ್ನ ಕೃಪೆ ಅಪ್ಪ ಇದಕ್ಕಾಗಿ ನಾವು ಅಪ್ಪ ಕರ್ತನೆ ಈ ರೀತಿಯಾಗಿ ಅಪ್ಪ ನಿನ್ನ ನಾಮಕ್ಕೆ ಮಹಿಮೆ ತರುವಂಥ ರೀತಿಯಲ್ಲಿ ಈ ಕೂಟನ ಜರುಗಿಸುವಂತೆ ಕೃಪೆ ಕೊಟ್ಟಿದ್ದಿ. ಮತ್ತು ಇದನ್ನು ಆಯೋಜಿಸಿದಂಥ ಸಹೋದರ ಶೇಖರ್ ಮತ್ತು ಅವರು ಎಲ್ಲ ಕಂಡವರು ಕೂಡ ಈ ವಿಷಯ ಆಶೀರ್ವಾದ ಮಾಡಬೇಕೆಂದು ನಮ್ಮ ಬುದ್ಧ ರಕ್ಷಕನು ಅತಿ ಬೇಗನೆ ಬರುವಂಥ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡು ಕೊಳ್ಳುತ್ತದೆ. ಆಮೇಲೆ ಆರಾಧನೆಯಲ್ಲಿ ನಡೆಸಬೇಕೆಂಬುದಾಗಿ ಆರಾಧನಾ ತಂಡದವರು ನಾನು ಕೇಳ್ಕೊಳ್ತೇನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಆ ದೇವರ ಕಡೆ ನೋಡುತ್ತಾ, ಸ್ವಾಮಿ ಸಮಯಕ್ಕಾಗಿ ನಿಮಗೆ ಸ್ತೋತ್ರ, ನಿನ್ನ ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ, ನಿಮ್ಮ ಕಾರ್ಯಕ್ಕಾಗಿ ಸ್ತೋತ್ರ, ವಂದನೆ ಯೇಸು ಅಂತ ನಮ್ಮ ಬಾಯಿಗಳನ್ನು ತೆಗೆದು ದೇವರನ್ನ ಆರಾಧಿಸೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಸ್ತೋತ್ರ. దేవుని ఆరాధిస్తున్నా ప్రతి ఒక్కరూ మన స్వరాలెప్పి హృదయాంతరంగంతో దేవుని ఆరాధిస్తాం, హృదయాంతరంగంతో దేవుని స్తుతిస్తాం. దేవుడి గొప్ప కార్యాలు జరిగించాడు, మనందరినీ కూడా సహాయం చేసి ఇంతవరకు నడిపించిన దేవుడిని ఆరాధన చేద్దాం. ప్రియుల సహోదరి సహోదరుడా, దేవుడు మరణాన్ని గెలిచి ఆ సర్వశక్తిమంతుడైన దేవుడు ఆయన మన మధ్యలో ఉంటున్నాడు, మన మధ్యలో సంచరిస్తున్నాడు, స్తుతుల మధ్యలో నివాసం చేసే దేవుడు ఆయన మన మధ్యలో ఉంటున్నాడు. ప్రతి ఒక్కరము ఆరాధిస్తాం. థాంక్ యూ జీసస్. యేసువే
Firstly, I would like to thank our Lord Almighty who has been with us from the starting, in the organizing, with the organizing team, and with all the youngsters who have been with us. Let's thank the Almighty. Thank you, Lord Jesus. Thank you. Now, I would like to thank the Shalom Helping Hearts Trust, the organizing team, all the members of the Shalom Helping Hearts team. Thank you very much for conducting this program, Run for Jesus. The supporting team was V4 Trust team. The V4 Trust team, I thank you all for being with this Shalom Helping Hearts team and helping us out in conducting this Run for Jesus team. Apart from this, we are having many families. It is the Kodas family, Mali Jappa family, Shards, Samson Cable, Arif of Malwar Store, Joseph Auto. I thank you all for being with the Shalom Helping Hearts team. Apart from this, I would like to extend my heartfelt thanks to the police station of Keshapur, all the police members who have been very cooperative from the start point till this final. I thank sir and I thank your staff members. Thank you very much sir. And I also thank all the pastors who are there with us in this Run for Jesus event. The volunteers and the Ark Bible Media team. I thank everybody with all my heart and I pray to God that God send His helping angels to all of these people and to the police members and all the elders and pastors. Thank you one and all on behalf of Shalom Helping Hearts team. Thank you very much. మహాపురుషుడైన తండ్రి, జీవముల దేవ, రక్షక, స్తోత్రం స్తోత్రమైన యేసయ్యా, రన్ ఫర్ జీసస్ ను జయప్రదంగా నడిపించినావు. స్తోత్రం నాయనా, స్తోత్రం స్తోత్రం స్తోత్రం. హల్లెలూయా. నా తండ్రి, హెల్పింగ్ హ్యాండ్స్ ఆశ్రయించుము. నడిపించినటువంటి ప్రభా సభ్యుడి శేఖర్ను వాళ్ళ బృందాలను ఆశ్రయించిన ఆయన. నా తండ్రి, నా రక్షక, స్టేజ్ ఉన్నటువంటి పాస్టర్లను, ఎల్డర్స్ను అందరినీ ఆశ్రయించిన ఆయన. పోలీస్ డిపార్ట్మెంట్ను ఆశ్రయించుము. నడిపించినటువంటి వీడాలకు స్తుతి స్తోత్రం చెల్లించుకుంటున్నాయన. ఈ యొక్క సెలవించినటువంటి క్రిస్టియన్ ఫెలోషిప్ను, వారి పెద్దలను, పాస్టర్లను, వారి సంఘంలో ఆశ్రయించున్నాయన. ఈ సభలో అభిషేకించుము. వచ్చినటువంటి ప్రభా సిస్టర్లను, బ్రదర్లను, యవనస్తులను, పిల్లలను ప్రతి ఒక్కరిని దీవించున్నాయన. ఆశీర్వదించుము, దీవించుము, అభిషేకించుము నాయన. వారి రసాలను తీర్చున్నాయన. వారిని కృపలో భద్రపడుతున్నాయన. నీ పడుతున్న కంచెలు వచ్చి తండ్రి ఆశ్రయించుము, దీవించము, కరుణించము తండ్రి. వారి అవసరం తీర్చి మీ నామకు మహిమ ఘనత చెల్లించుకున్నాయన. యేసుక్రీస్తు పడుతున్నామన ప్రార్థించి అడిగి వేడుకొని పొందుకున్నాం తండ్రి. ಆಮೆನ್ ಆಮೆನ್. ಹಲ್ಲೆಲೂಯಾ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ಪರಲೋಕದ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ನಿರಂತರ ವಾಸವಾಗಿರಲಿ.